ನಾನು ಬೇಜಾರಲ್ಲಿದ್ದೇನೆ ಅಂತ ನೆಟ್ಫ್ಲಿಕ್ಸಿಗೆ ಹೇಗೆ ಗೊತ್ತಾಯಿತು? ಲೈಕ್ ಸೀರಿಯಸ್ಲಿ, ನಾನು ಬೇಜಾರಲ್ಲಿದ್ದೇನೆ ಅಂತ ಯಾರಿಗೆ ಹೇಳಿದ್ಸೇ ಇಲ್ಲ, ಏನೋ ಸರ್ಚ್ ಕೂಡ ಮಾಡಲಿಲ್ಲ. ಬಟ್ ಸಮ್ ಹೌ ನನಗೆ ಸ್ಯಾಡ್ ಮೂವಿ ನೋಡ್ಬೇಕಂತ ನೆಟ್ಫ್ಲಿಕ್ಸಿಗೆ ಹೇಗೆ ಗೊತ್ತಾಯಿತು? ಹಾಯ್, ಐ ಆಮ್ ಭೂಮಿ ಅಂಡ್ ವೆಲ್ಕಮ್ ಟು ಮೈ ಕ್ರೆಡಿಟಿ. ಈ ವಿಡಿಯೋದಲ್ಲಿ ನೆಟ್ಫ್ಲಿಕ್ಸ್ ನಿಮ್ಮ ಬಿಹೇವಿಯರ್ ಹೇಗೆ ಟ್ರ್ಯಾಕ್ ಮಾಡುತ್ತೆ, ಇದರ ರೆಕಮೆಂಡೇಶನ್ ಆಲ್ಗಾರಿದಮ್ ಹೇಗೆ ವರ್ಕ್ ಆಗುತ್ತೆ, AI ನಿಮ್ಮ ಮೂಡ್ ಹೇಗೆ ಪ್ರಿಡಿಕ್ಟ್ ಮಾಡುತ್ತೆ, ಅಂಡ್ ಹೌ ನೆಟ್ಫ್ಲಿಕ್ಸ್ ಡಿಸೈಡ್ಸ್ ವಾಟ್ ಟು ಶೋ ಯು ಬಿಫೋರ್ ಯು ಈವನ್ ಥಿಂಕ್ ಅಬೌಟ್ ಇಟ್, ಇದರ ಬಗ್ಗೆ ಮಾತಾಡೋಣ. ನೀವು ನೆಟ್ಫ್ಲಿಕ್ಸ್ ನೋಡಿದಾಗ ಯು ಲೀವ್ ಅ ಟ್ರೇಲ್, ಇದಕ್ಕೆ ಡಿಜಿಟಲ್ ಫುಟ್ ಪ್ರಿಂಟ್ ಕೂಡ ಹೇಳ್ತೇವೆ. ಆ್ಯಂಡ್ ನೆಟ್ಫ್ಲಿಕ್ಸ್ ಇದನ್ನೆಲ್ಲ ಅಬ್ಸರ್ವ್ ಮಾಡುತ್ತೆ. ಲೈಕ್ ವಾಟ್ ಯು ವಾಚ್, ವಾಟ್ ಯು ರೀವಾಚ್, ಯಾವುದನ್ನು ಸ್ಕಿಪ್ ಮಾಡ್ತೀರಾ, ಎಷ್ಟು ಗಂಟೆ ತನಕ ನೋಡ್ತೀರಾ, ಯಾವುದನ್ನು ಸರ್ಚ್ ಮಾಡ್ತೀರಾ, ಆ್ಯಂಡ್ ಯಾವುದು ಥಂಬ್ನೇಲ್ ಪಾಸ್ ಮಾಡ್ತೀರಾ, ಇದನ್ನೆಲ್ಲ ಅಬ್ಸರ್ವ್ ಮಾಡುತ್ತೆ. ಸೊ ನೆಟ್ಫ್ಲಿಕ್ಸ್ ಇಸ್ ನಾಟ್ ಜಸ್ಟ್ ಲುಕಿಂಗ್ ಅಟ್ ವಾಟ್ ಯು ವಾಚ್, ಇಟ್ ಈಸ್ ಆಲ್ಸೋ ಲುಕಿಂಗ್ ಅಟ್ ಹೌ ಯು ವಾಚ್. ಫಾರ್ ಎಕ್ಸಾಂಪಲ್, ಈಗ ನೀವು ಒಂದು ಥ್ರಿಲ್ಲರ್ ಮೂವಿ ನೋಡ್ತೀರಾ, ನೆಟ್ಫ್ಲಿಕ್ಸ್ ಇದನ್ನು ಸಾಫ್ಟ್ ಇಂಟ್ರೆಸ್ಟ್ ಆಗಿ ಕನ್ಸಿಡರ್ ಮಾಡುತ್ತೆ. ಈ ಮೂವಿ ಫುಲ್ ಫಿನಿಶ್ ಆದ ಮೇಲೆ ಈ ಇಂಟ್ರೆಸ್ಟ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಆ್ಯಂಡ್ ಫೈನಲಿ ಈ ಮೂವಿಯನ್ನು ನೀವು ಇನ್ನೊಮ್ಮೆ ರಿವಾಚ್ ಮಾಡಿದ್ರೆ ನೆಟ್ಫ್ಲಿಕ್ಸ್ ವಿಲ್ ಥಿಂಕ್ ದಟ್ ಯು ಆರ್ ಒಬ್ಸೆಸ್ಡ್. ಈಗ ನೆಟ್ಫ್ಲಿಕ್ಸ್ ಮಲ್ಟಿಪಲ್ AI ಸಿಸ್ಟಮ್ಸ್ ಅನ್ನ ಯೂಸ್ ಮಾಡ್ತದೆ ಆ್ಯಂಡ್ ಎಂಟೈರ್ ಶೋ ಇದೇ ರನ್ ಮಾಡುತ್ತೆ. ನಂಬರ್ 1, ಬಿಹೇವಿಯರ್ ಪ್ರಿಡಿಕ್ಷನ್ ಮಾಡೆಲ್. ನೀವು ಯಾವುದನ್ನು ನೆಕ್ಸ್ಟ್ ಕ್ಲಿಕ್ ಮಾಡ್ತೀರಾ ಅದನ್ನು ಈ ಮಾಡೆಲ್ ಗೆಸ್ ಮಾಡುತ್ತೆ. ಇದಕ್ಕೆ ನಿಮ್ಮ ಮೂಡ್ ಗೊತ್ತಿರೋದಿಲ್ಲ, ಆದರೆ ಪ್ಯಾಟರ್ನ್ಸ್ ಡೆಫಿನೆಟ್ಲಿ ಗೊತ್ತಿರುತ್ತೆ. ಫಾರ್ ಎಕ್ಸಾಂಪಲ್, ಆಫ್ಟರ್ 10 ನೀವು ಇಮೋಷನಲ್ ಮೂವೀಸ್ ನೋಡ್ತೀರಾ ಆ್ಯಂಡ್ ನೆಟ್ಫ್ಲಿಕ್ಸ್ ಡೆಫಿನೆಟ್ಲಿ ರಿಮೆಂಬರ್ಸ್ ದ್ಯಾಟ್. ನೆಟ್ಫ್ಲಿಕ್ಸ್ ಯೂಸರ್ ಈವೆಂಟ್ ಡೇಟಾ ಕಲೆಕ್ಟ್ ಮಾಡುತ್ತೆ. ಎವ್ರಿ ಪಾಸ್, ಕ್ಲಿಕ್ ಆರ್ ಸ್ಕ್ರೋಲ್ ಇದಕ್ಕೆ ಈವೆಂಟ್ಸ್ ಅಂತ ಹೇಳ್ತೇವೆ. ಆ್ಯಂಡ್ ಈ ಈವೆಂಟ್ಸ್ ನೆಟ್ಫ್ಲಿಕ್ಸ್ನ ಡೇಟಾ ಪೈಪ್ಲೈನ್ಗೆ ಹೋಗುತ್ತೆ, ಲೈಕ್ ಸ್ಪಾರ್ಕ್, ಹಡೂಪ್ ಎಕ್ಸೆಟ್ರಾ. ಇದು ನಿಮ್ಮ ಯೂಸರ್ ಬಿಹೇವಿಯರ್ ಪ್ರೊಫೈಲ್ ಇದನ್ನ ಕ್ರಿಯೇಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಸಾಫ್ಟ್ ಸಿಗ್ನಲ್ ಅಂದ್ರೆ ವಾಚಿಂಗ್ ಅ ಮೂವಿ ಫಾರ್ ಅ ಲಾಂಗ್ ಟೈಮ್ ಆರ್ ಪಾಸಿಂಗ್. ಸ್ಟ್ರಾಂಗ್ ಸಿಗ್ನಲ್ ಅಂದ್ರೆ ಯು ವಾಚ್ ದ ಮೂವಿ ಎಂಟೈರ್ಲಿ. ಆ್ಯಂಡ್ ಕನ್ಫರ್ಮೇಷನ್ ಸಿಗ್ನಲ್ ಅಂದ್ರೆ ರಿವಾಚಿಂಗ್. ನಂಬರ್ 2, ಕೊಲಾಬರೇಟಿವ್ ಫಿಲ್ಟರಿಂಗ್. ನೆಟ್ಫ್ಲಿಕ್ಸ್ ಎಲ್ಲ ಯೂಸರಿಗೆ ಒಂದು ಯೂಸರ್ ಎಂಬೆಡಿಂಗ್ ವೆಕ್ಟರ್ ಇದನ್ನ ಕ್ರಿಯೇಟ್ ಮಾಡುತ್ತೆ. ಆ್ಯಂಡ್ ಎಲ್ಲ ಮೂವಿಗೆ ಒಂದು ಮೂವಿ ಎಂಬೆಡಿಂಗ್ ವೆಕ್ಟರ್ನ ಕ್ರಿಯೇಟ್ ಮಾಡುತ್ತೆ. ಆ್ಯಂಡ್ ಸಿಮಿಲರ್ ವೆಕ್ಟರ್ ಇದ್ದ ಯೂಸರ್ಸ್ಗೆ ಟೇಸ್ಟ್ ಕ್ಲಸ್ಟರ್ಸ್ ಅನ್ನ ಕ್ರಿಯೇಟ್ ಮಾಡುತ್ತೆ. ದಿಸ್ ಇಸ್ ಪವರ್ಡ್ ಬೈ ಮ್ಯಾಟ್ರಿಕ್ಸ್ ಫ್ಯಾಕ್ಟರೈಸೇಷನ್ ಪ್ಲಸ್ ನ್ಯೂಟ್ರಲ್ ನೆಟ್ವರ್ಕ್ಸ್. ನಂಬರ್ 3, ಟೆಂಪರಲ್ ಬಿಹೇವಿಯರ್ ಮಾಡೆಲಿಂಗ್. ಇದು ಸೀಕ್ವೆನ್ಷಿಯಲ್ ಮಾಡೆಲ್ಸ್ ಲೈಕ್ LSTM ಆರ್ ಟ್ರಾನ್ಸ್ಫಾರ್ಮರ್ಸ್ ಇದನ್ನ ಯೂಸ್ ಮಾಡುತ್ತೆ ಇನ್ ಆರ್ಡರ್ ಟು ಲರ್ನ್ ವೆನ್ ಯು ವಾಚ್ ವಾಟ್. ನೀವು ಇಮೋಷನಲ್ ಕಾಂಟೆಂಟ್ ಅನ್ನ ನೈಟ್ ನೋಡಿದ್ರೆ ಇಟ್ ಪ್ರಿಡಿಕ್ಟ್ಸ್ ದ ಸೇಮ್ ಪ್ಯಾಟರ್ನ್. ಬಟ್ ಇದನ್ನು ಬಿಟ್ಟು ದೇರ್ ಆರ್ ಫ್ಯೂ ಅದರ್ ಥಿಂಗ್ಸ್ ದಟ್ ಯು ನೀಡ್ ಟು ನೋ. ಕಾಂಟೆಂಟ್ ಬೇಸ್ಡ್ ಮಾಡೆಲ್, ದಟ್ ಈಸ್ ಮೂವಿ ಅಂಡರ್ಸ್ಟ್ಯಾಂಡಿಂಗ್ ಮಾಡೆಲ್. ನೆಟ್ಫ್ಲಿಕ್ಸ್ ನೀವು ಯಾವುದು ನೋಡ್ತೀರಾ, ಯಾವುದು ನೋಡಲ್ಲ, ಇದನ್ನೆಲ್ಲ ಸ್ಟಡಿ ಮಾಡ್ತದೆ. ಇದು AI ಯೂಸ್ ಮಾಡುತ್ತೆ ಟು ಅಂಡರ್ಸ್ಟ್ಯಾಂಡ್ ದ ಡೈಲಾಗ್ಸ್ ಯೂಸಿಂಗ್ NLP. ಆ್ಯಂಡ್ ಕಂಪ್ಯೂಟರ್ ವಿಷನ್ ಯೂಸ್ ಮಾಡಿ ಸೀನ್ಸ್ ಹಾಗೂ ಫೇಸಸ್ ಅನ್ನ ಅಬ್ಸರ್ವ್ ಮಾಡುತ್ತೆ. ಆ್ಯಂಡ್ ಮೂಡ್ ಅಂಡರ್ಸ್ಟ್ಯಾಂಡ್ ಮಾಡಲಿಕ್ಕೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅನ್ನ ಕೇಳ್ತದೆ. ಇಟ್ ಆಲ್ಸೋ ಸೀಸ್ ಹೌ ಫಾಸ್ಟ್ ಸೀನ್ ಚೇಂಜಸ್, ವೆದರ್ ಇಟ್ಸ್ ಸ್ಲೋ, ಫಾಸ್ಟ್, ಇಮೋಷನಲ್ ಆರ್ ಇಂಟೆನ್ಸ್. ಇದರಿಂದ ನೆಟ್ಫ್ಲಿಕ್ಸ್ ಮೂವೀಸ್ನ ಜಾನ್ರಾ, ಥೀಮ್, ಇಮೋಷನಲ್ ಲೆವೆಲ್ ಫಿಗರ್ ಔಟ್ ಆಗುತ್ತೆ. ಸೊ ವೆನ್ ಇಟ್ ರೆಕಮೆಂಡ್ ಸಮಥಿಂಗ್ ಟು ಯು, ನಿಮಗೆ ಅದು ಬರೀ ರ್ಯಾಂಡಮ್ ಟೈಟಲ್ಸ್ ಕೊಡೋದಿಲ್ಲ, ಬಟ್ ಆ ಟೈಮಿಗೆ ನಿಮಗೆ ಬೇಕಿರುವಂತಹ ಇಮೋಷನ್ ಕೊಡುತ್ತೆ. ಥಂಬ್ನೇಲ್ ಪರ್ಸನಲೈಸೇಷನ್. ನೆಟ್ಫ್ಲಿಕ್ಸ್ 20 to 50 ಥಂಬ್ನೇಲ್ಸ್ ಪರ್ ಮೂವಿ ಜನರೇಟ್ ಮಾಡುತ್ತೆ. ಆ್ಯಂಡ್ ARB ಟೆಸ್ಟಿಂಗ್ ಮಾಡಿ ನೀವು ಯಾವ ಇಮೇಜ್ ಹೆಚ್ಚು ಕ್ಲಿಕ್ ಮಾಡ್ತೀರಾ ಇದನ್ನು ನೋಟಿಸ್ ಮಾಡುತ್ತೆ. ಆ್ಯಂಡ್ ಫೈನಲಿ ಇಮೇಜ್ ಪ್ರಿಫರೆನ್ಸ್ ವೆಕ್ಟರ್ಸ್ ಇದನ್ನ ಯೂಸ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ರೊಮ್ಯಾನ್ಸ್ ವಾಚರ್ಸ್ಗೆ ರೊಮ್ಯಾಂಟಿಕ್ ಸೀನ್ಸ್, ಥ್ರಿಲ್ಲರ್ ವಾಚರ್ಸ್ಗೆ ವಿಲನ್ ಫೇಸಸ್, ಹಾಗೆ ಕಾಮಿಡಿ ವಾಚರ್ಸ್ಗೆ ಕಾಮಿಡಿಕ್ ಫ್ರೇಮ್. ಸೊ ನೆಟ್ಫ್ಲಿಕ್ಸ್ ಈ ಎಲ್ಲಾ ಪೋಸಸ್ ಅನ್ನು ಯೂಸರ್ಸ್ಗೆ ಬೇಕಿದ್ದಾಗೆ ಪರ್ಸನಲೈಸ್ ಮಾಡುತ್ತೆ. ಮೂಡ್ ಪ್ರಿಡಿಕ್ಷನ್. ಈಗ ನೆಟ್ಫ್ಲಿಕ್ಸ್ಗೆ ನೀವು ಇಮೋಷನಲಿ ಸ್ಯಾಡ್ ಇದ್ದೀರಾ ಅಂತ ಗೊತ್ತಿರೋದಿಲ್ಲ. ಇಟ್ ಯೂಸಸ್ ಬಿಹೇವಿಯರ್ ಪ್ಯಾಟರ್ನ್ಸ್ ಟು ಡಿಟೆಕ್ಟ್ ಯೂಸಿಂಗ್ ML for longer pauses, slower browsing, and if you're watching sad scenes repeatedly. And this triggers your emotional ಕಾಂಟೆಂಟ್ ಕ್ಲಸ್ಟರ್. ರ್ಯಾಂಕಿಂಗ್ ಅಲ್ಗಾರಿದಮ್. ನೆಟ್ಫ್ಲಿಕ್ಸ್ ರ್ಯಾಂಕಿಂಗ್ ಅಲ್ಗಾರಿದಮ್ ಅನ್ನ ಯೂಸ್ ಮಾಡುತ್ತೆ ಟು ಡಿಸೈಡ್ ವಿಚ್ ಮೂವೀಸ್ ಆರ್ ಶೋಸ್ ವಿಲ್ ರೀಚ್ ಯೋರ್ ಹೋಮ್ ಪೇಜ್. ಆ್ಯಂಡ್ ಇದು ಅನಲೈಸ್ ಆದ ಮೇಲೆ ಎಲ್ಲ ಟೈಟಲ್ಗೆ ಒಂದು ಸ್ಕೋರ್ ಸಿಗುತ್ತೆ. ಈ ಸ್ಕೋರಿಂಗ್ ಸಿಸ್ಟಮ್ ಹೇಗೆ ವರ್ಕ್ ಆಗ್ತದೆ ಅಂದರೆ, ನೀವು ರೀಸೆಂಟ್ಲಿ ಯಾವ ಮೂವಿ ನೋಡಿದ್ದೀರಾ, ಎಷ್ಟು ಹೊತ್ತು ತನಕ ಆ ಮೂವಿ ನೋಡಿದ್ದೀರಾ, ಜನರಿಗೆ ಯಾವ ಥರದ ಮೂವಿ ಇಷ್ಟ ಆಗುತ್ತೆ, ನೀವು ಯಾವ ಮೂವಿ ಕ್ಲಿಕ್ ಮಾಡ್ತೀರಾ, ಇದನ್ನೆಲ್ಲ ನೋಟಿಸ್ ಮಾಡಿ ಒಂದು ಸ್ಕೋರ್ ಕೊಡುತ್ತೆ.
and based on this score it recommends the best 20 to 30 movies ಅದು ನಿಮ್ಮ ಹೋಮ್ ಪೇಜ್ ಅಲ್ಲಿ ತೋರಿಸ್ತದೆ. ಈಗ ನೆಟ್ಫ್ಲಿಕ್ಸ್ ಹಿಂದೆ ಇದ್ದ ಟೆಕ್ನಾಲಜಿ ಏನು? ಸೊ ನೆಟ್ಫ್ಲಿಕ್ಸ್ ಯೂಸಸ್ ಸರ್ಟನ್ ಥಿಂಗ್ಸ್ ಲೈಕ್ ಡೀಪ್ ಲರ್ನಿಂಗ್, machine learning, reinforcement learning, embedding spaces, real-time event processing, graph neural networks and many other things. ಇದು ಯಾಕೆ ಯೂಸ್ ಮಾಡ್ತಿದೆ ಅಂದ್ರೆ Netflix handles enormous amount of data every day. So much so that it adds up to millions of gigabytes. So for example, ನೀವು ರೀಸೆಂಟ್ಲಿ ಹಲವಾರು ಟೈಪಿನ ಮೂವೀಸ್ ನೋಡಿದ್ದೀರಾ, ಲೈಕ್ ಕಾಮಿಡಿ, ರೊಮ್ಯಾನ್ಸ್, ಡ್ರಾಮಾ, ಹಾರರ್ ಎಕ್ಸೆಟ್ರಾ. ಈ ಸಿಚುವೇಶನ್ ಅಲ್ಲಿ ಏನಾಗ್ತದೆ ಅಂದ್ರೆ ನಿಮ್ಮ ಯೂಸರ್ ವೆಕ್ಟರ್ ಆರ್ ದ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಯೋರ್ ಟೇಸ್ಟ್ ಚೇಂಜ್ ಆಗುತ್ತೆ. ಆ್ಯಂಡ್ ಈ ಟೈಮಲ್ಲಿ ನೆಟ್ಫ್ಲಿಕ್ಸ್ ಒಂದು ಸ್ಮಾರ್ಟ್ ಡಿಸಿಷನ್ ತಗೊಳ್ತದೆ. ಅದು ಏನ್ ಮಾಡ್ತದೆ ಅಂದ್ರೆ ಇಟ್ ಯೂಸಸ್ ಸಮಥಿಂಗ್ ಕಾಲ್ಡ್ ನಿಯರೆಸ್ಟ್ ನೇಬರ್ ಸರ್ಚ್. ಸೊ ದಿಸ್ ಇಸ್ ಅ ವೆರಿ ಸ್ಮಾರ್ಟ್ ವೇ ಆಫ್ ಫೈಂಡಿಂಗ್ ವಾಟ್ ಯೋರ್ ಅದರ್ ಕರೆಂಟ್ ಮೂಡ್ ಆರ್ ಟೇಸ್ಟ್ ಲುಕ್ಸ್ ಲೈಕ್. ಸೊ ಇದರದೆಲ್ಲ ಗೋಲ್ ಏನು? ಫಸ್ಟ್ ಆಫ್ ಆಲ್ ಇದು ನಿಮ್ಮ ಸರ್ಚಿಂಗ್ ಟೈಮ್ ರಿಡ್ಯೂಸ್ ಮಾಡುತ್ತೆ, ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಇಂಪ್ರೂವ್ ಮಾಡುತ್ತೆ, ನಿಮ್ಮ ಕ್ಲಿಕ್ ಪ್ರೊಬ್ಯಾಬಿಲಿಟಿ ಇನ್ಕ್ರೀಸ್ ಮಾಡುತ್ತೆ, ಇಲ್ ಕೀಪ್ ಯು ವಾಚಿಂಗ್ ಲಾಂಗರ್ ಆ್ಯಂಡ್ ಇಲ್ ಕೀಪ್ ಯು ಸಬ್ಸ್ಕ್ರೈಬ್. So this is exactly why you feel like Netflix knows you. ಈಗ ಸಿಮಿಲರ್ ಯೂಸರ್ ಮಾಡೆಲ್ ಅಂದ್ರೆ ಏನು? ನೀವು ಹಾಗೂ ನಿಮ್ಮ ಫ್ರೆಂಡ್ ಸಿಮಿಲರ್ ಮೂವೀಸ್ ಆರ್ ಶೋಸ್ ನೋಡಿದ್ರೆ ನೆಟ್ಫ್ಲಿಕ್ಸ್ ನಿಮ್ಮಿಬ್ಬರನ್ನು ಗ್ರೂಪ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ 10,000 ಜನರಿಗೆ ಮನಿ ಹೈಸ್ಟ್ ಹಾಗೂ ನಾರ್ಕೋಸ್ ಲೈಕ್ ಇದೆ, ಬಟ್ ನಿಮ್ಗೆ ಜಸ್ಟ್ ಮನಿ ಹೈಸ್ಟ್ ಲೈಕ್ ಇದೆ. ಬಟ್ ನೆಟ್ಫ್ಲಿಕ್ಸ್ಗೆ ಏನಾಗ್ತದೆ ಅಂದ್ರೆ ನಿಮ್ಗೆ ಮನಿ ಹೈಸ್ಟ್ ಲೈಕ್ ಇರುವ ಕಾರಣ ನಾರ್ಕೋಸ್ ಅನ್ನು ಕೂಡ ಸಜೆಸ್ಟ್ ಮಾಡುತ್ತೆ. ಅಂಡ್ ದಿಸ್ ಇಸ್ ಕಾಲ್ಡ್ ಕೊಲಾಬರೇಟಿವ್ ಫಿಲ್ಟರಿಂಗ್. ಈಗ ಲೆಟ್ಸ್ ಗೋ ಬ್ಯಾಕ್ ಟು ಮೈ ಕ್ರೈಮ್ ಸಿಚುವೇಶನ್. ನೆಟ್ಫ್ಲಿಕ್ಸ್ಗೆ ಹೇಗೆ ಗೊತ್ತಾಯ್ತು ನಾನು ಅಳ್ತಾ ಇದ್ದೇನಂತ? ಲೆಟ್ ಮಿ ಟೆಲ್ ಯು ಹೌ. ಈಗ ನಾನೊಂದು ಇಮೋಷನಲ್ ಮೂವಿಯನ್ನ ಕ್ಲಿಕ್ ಮಾಡಿದೆ. ಆ ಮೂವಿಯಲ್ಲಿದ್ದ ಸ್ಯಾಡ್ ಸೀನ್ಸ್ ಅನ್ನ ರಿವಾಚ್ ಮಾಡಿದೆ, ಮತ್ತೆ ಪಾಸ್ ಮಾಡಿದೆ. ಸೊ ಈಗ ಏನಾಗ್ತದೆ, ನೆಟ್ಫ್ಲಿಕ್ಸ್ ನೋಟಿಸ್ಡ್ ಮೈ ಬಿಹೇವಿಯರಲ್ ಪ್ಯಾಟರ್ನ್ಸ್. ನೆಟ್ಫ್ಲಿಕ್ಸ್ ನನ್ನ ಮೈಂಡ್ ರೀಡ್ ಮಾಡಲಿಲ್ಲ, ಬಟ್ ನನ್ನ ಬಿಹೇವಿಯರ್ ಡೆಫಿನೆಟ್ಲಿ ರೀಡ್ ಮಾಡಿದೆ. ನೆಟ್ಫ್ಲಿಕ್ಸ್ಗೆ ನಿಮ್ಮ ಪಾಸ್ಟ್ ಬಿಹೇವಿಯರ್ ಗೊತ್ತಿದ್ರೆ ನಿಮ್ಮ ಪ್ರೆಸೆಂಟ್ ಮೂಡ್ ಅನ್ನು ಪ್ರಿಡಿಕ್ಟ್ ಮಾಡಲು ತುಂಬಾ ಈಸಿ. ಅಂಡ್ ಫೈನಲಿ ಇದರ ಗೋಲ್ ಬರೀ ಒಂದೇ, ಅದು ಏನಂದ್ರೆ ನೀವು ಯಾವ ಮೂವಿ ಆರ್ ಶೋಗೆ ಫಾಸ್ಟೆಸ್ಟ್ ಕ್ಲಿಕ್ ಮಾಡ್ತೀರಾ ಅದನ್ನು ಸಜೆಸ್ಟ್ ಮಾಡೋದು. ಬಟ್ ಯಾಕೆ? ಬಿಕಾಸ್ ಲಾಂಗರ್ ವಾಚಿಂಗ್ ಇಸ್ ಈಕ್ವಲ್ ಟು ಮೋರ್ ಸಬ್ಸ್ಕ್ರಿಪ್ಷನ್ ಮನಿ, ಲೆಸ್ ಸರ್ಚಿಂಗ್ ಇಸ್ ಈಕ್ವಲ್ ಟು ಬೆಟರ್ ಯೂಸರ್ ಎಕ್ಸ್ಪೀರಿಯನ್ಸ್, ಅಂಡ್ ಬೆಟರ್ ರೆಕಮೆಂಡೇಶನ್ಸ್ ಇಸ್ ಈಕ್ವಲ್ ಟು ಯು ನೆವರ್ ಲೀವ್ ದ ಪ್ಲಾಟ್ಫಾರ್ಮ್. ಸೊ AI ಬಿಹೈಂಡ್ ದ ಸೀನ್ಸ್ ಅಲ್ಲಿ ತುಂಬಾ ಕ್ವೈಟ್ ಆಗಿ ವರ್ಕ್ ಮಾಡ್ತದೆ ಫಾರ್ ಆಲ್ಮೋಸ್ಟ್ ಎವ್ರಿಥಿಂಗ್ ಆನ್ ನೆಟ್ಫ್ಲಿಕ್ಸ್. ಅಂಡ್ ನಿಮ್ಗೆ ಏನು ಇಷ್ಟ ಇದ್ರ ಬಗ್ಗೆ AI ಕಲಿತಾನೇ ಇರುತ್ತೆ ಅಂಡ್ ಹೆಲ್ಪ್ಸ್ ನೆಟ್ಫ್ಲಿಕ್ಸ್ ಡಿಸೈಡ್ ವಾಟ್ ಟು ಶೋ ಯು ನೆಕ್ಸ್ಟ್. ಸೊ ನೋ, AI ನಿಮ್ಮ ಮೈಂಡ್ ಅನ್ನು ರೀಡ್ ಮಾಡಲ್ಲ, ಇದು ನಿಮ್ಮ ಪ್ಯಾಟರ್ನ್ಸ್ ಅನ್ನು ರೀಡ್ ಮಾಡುತ್ತೆ ಹಾಗೂ ನಿಮ್ಮ ಮೂಡ್ ಅನ್ನು ಕಲಿಯುತ್ತೆ. ಅಂಡ್ ಇಟ್ ಆಲ್ಸೋ ಪ್ರಿಡಿಕ್ಟ್ಸ್ ವಾಟ್ ಯು ವಾಂಟ್ ಸಮಟೈಮ್ಸ್ ಬಿಫೋರ್ ಯು ಇವನ್ ನೋ ಇಟ್. ಸೊ ನೆಟ್ಫ್ಲಿಕ್ಸ್ ತರ ನಿಮ್ಗೆ ಇನ್ಸ್ಟಾಗ್ರಾಮ್ ಆರ್ ಯೂಟ್ಯೂಬ್ ಇದು ಬ್ರೇಕ್ ಡೌನ್ ಬೇಕಿದ್ರೆ ಕಾಮೆಂಟ್ಸ್ ಅಲ್ಲಿ ಹಾಕಿ.